ಮಳೆಗಾಲ ಆರಂಭವಾಗ್ತಾ ಇದೆ. ಇನ್ನು ಪ್ರೀ ಮಾನ್ಸೂನ್ನಲ್ಲಿ ಇದ್ದೀವಿ ನಾವು. ಈಗಲೇ ಬೆಸ್ಕಾಂಗೆ ಕೋಟಿ ಕೋಟಿ ನಷ್ಟ ಸೃಷ್ಟಿಯಾಗ್ತಾ ಇದೆ. ಕೇವಲ 15 ದಿನದಲ್ಲಿ ಬರೋಬ್ಬರಿ 6,78,00,000 ರೂಪಾಯಿ ನಷ್ಟ ಆಗಿದೆ. ಮಳೆಗಾಲದ ಹೊಡೆತಕ್ಕೆ ಬೆಸ್ಕಾಂಗೆ ಆಗಿರುವಂಥ ನಷ್ಟವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಕೇವಲ 15 ದಿನದಲ್ಲಿ 6,78,00,000 ರೂಪಾಯಿ ಲಾಸ್ ಆಗಿದೆ. ಗಾಳಿ ಮಳೆಯಿಂದಾಗಿ ವಿದ್ಯುತ್ ಕಂಬಗಳು ಧರೆಗುರುಳಿದ್ದಾವೆ, ವಿದ್ಯುತ್ ತಂತಿಗಳು ಕಟ್ಟಾಗಿದ್ದಾವೆ. ಬೆಂಗಳೂರು ನಗರ ಸೇರಿದಂತೆ ಬೆಸ್ಕಾಂ ವ್ಯಾಪ್ತಿಯ 8 ಜಿಲ್ಲೆಗಳ ಹಾನಿಯ ಪ್ರಮಾಣ ಇಷ್ಟು. ಗಾಳಿ ಮಳೆಗೆ ಹಲವೆಡೆ ಕಂಬಗಳ ಮೇಲೆ ಮರಗಳು ಬಿದ್ದಿದ್ದಾವೆ, ಮರಗಳ ಮೇಲೆ ಕಂಬಗಳು ಬಿದ್ದಿದ್ದಾವೆ. ಹಲವೆಡೆ ಸಿಡಿಲಿಗೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳು ಸುಟ್ಟು ಹೋಗಿದ್ದಾವೆ. 1,64,00,000 ಮೌಲ್ಯದ 1960 ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆ. 1960 ವಿದ್ಯುತ್ ಕಂಬಗಳಿಗೆ ಹಾನಿ, 353 ಟ್ರಾನ್ಸ್ಫಾರ್ಮರ್ಗಳಿಗೆ ಹಾನಿಯಾಗಿದೆ. ಅಂದಾಜು 4,94,00,000 ರೂಪಾಯಿ. ಇನ್ನು 2.45 ಲಕ್ಷ ಮೌಲ್ಯದ ವಿದ್ಯುತ್ ತಂತಿ ವೈರ್ಗಳು ಹಾಳಾಗಿದ್ದಾವೆ. 30 ಲಕ್ಷ ರೂಪಾಯಿ ಮೌಲ್ಯದ DP ಸ್ಟ್ರಕ್ಚರ್ ಹಾಳಾಗಿದೆ. ಇನ್ನು 15 ದಿನದಲ್ಲಿ ಒಟ್ಟು 6,78,00,000 ರೂಪಾಯಿ. ಅಂದಾಜು ಮಾಡ್ಕೊಳ್ಳಿ ಎಷ್ಟು ಪ್ರಮಾಣದಲ್ಲಿ ಗಾಳಿ ಮಳೆ ಅಬ್ಬರ ಜೋರಾಗಿದೆ. ಗಾಳಿ ಮಳೆಯ ಕಾರಣಕ್ಕಾಗಿ ವಿದ್ಯುತ್ ಕಂಬಗಳು ಧರೆಗುರುಳಿದ್ದಾವೆ ಅನ್ನೋದನ್ನು ಅಂದಾಜು ಮಾಡ್ಕೊಳ್ಬೇಕಾಗತ್ತೆ. ಇದಿನ್ನೂ ಆರಂಭ. ಇದು ಪ್ರೀ ಮಾನ್ಸೂನ್ನಲ್ಲಿದ್ದೀವಿ ನಾವು, ಮುಂಗಾರು ಪೂರ್ವದಲ್ಲಿದ್ದೀವಿ. ಇನ್ನು ಮುಂಗಾರು ನಮ್ಮ ರಾಜ್ಯಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಡೋದು ಹವಾಮಾನ ಇಲಾಖೆಯ ಪ್ರಕಾರ ಅಂತ ಹೇಳಿದ್ರೆ ಜೂನ್ 4-5ಕ್ಕೆ ನಮ್ಮ ರಾಜ್ಯಕ್ಕೆ ಎಂಟ್ರಿ ಕೊಡುತ್ತೆ. ಕರಾವಳಿಯ ಮೂಲಕ ನಮಗೆ ಗೊತ್ತಿರುವಂತೆ ಮೊದಲು ಮಾನ್ಸೂನ್ ಪ್ರವೇಶ, ಮುಂಗಾರು ಪ್ರವೇಶ ಆಗೋದೆಲ್ಲಿಂದ ಅಂದರೆ ಕೇರಳದಿಂದ. ಅನಂತರದಲ್ಲಿ ಕರಾವಳಿ ತೀರದ ಭಾಗಕ್ಕೆ ಬರುತ್ತೆ. ಆಮೇಲೆ ಒಳನಾಡು ಬಯಲು ಸೀಮೆಗೆ ಅದು ವ್ಯಾಪಿಸ್ತಾ ಹೋಗುತ್ತೆ. ಈ ಬಾರಿ ಹವಾಮಾನ ಇಲಾಖೆಯ ಮಾಹಿತಿಯ ಪ್ರಕಾರ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಉತ್ತಮ ಮಳೆಯಾಗುವಂಥ ಅವಕಾಶ ಇದೆ. ಆರಂಭದ ದಿನಗಳಲ್ಲಿಯೇ ಮಳೆಯ ಆರ್ಭಟದಿಂದ ಇಷ್ಟೊಂದು ನಷ್ಟ ಅನುಭವಿಸಿದರೆ ಇದು ಕೇವಲ ಬೆಸ್ಕಾಂ ಹೇಳ್ತಾ ಇದ್ದೀವಿ ನಾವು. ಇನ್ನು ಚೆಸ್ಕಾಂ ಕತೆ ಏನಾಗಿದೆ, ಜೆಸ್ಕಾಂ ಕತೆ ಏನಾಗಿದೆ, ಹುಬ್ಬಳ್ಳಿ ಧಾರವಾಡ ಹೆಸ್ಕಾಂ ಕತೆ ಏನಾಗಿದೆ, ಇವೆಲ್ಲವೂ ಕೂಡ ನೋಡಬೇಕಿದೆ. ಯಾವ ಮೆಸ್ಕಾಂ ಮಂಗಳೂರು ಮೆಸ್ಕಾಂ ಕತೆ ಏನಾಗಿದೆ, ಇವೆಲ್ಲವೂ ಕೂಡ ಇನ್ನೂ ನೋಡಬೇಕಾಗಿದೆ. ಬಟ್ ಕೇವಲ ಬೆಂಗಳೂರು ವ್ಯಾಪ್ತಿಯ ಬೆಸ್ಕಾಂ ಸೇರಿದಂತೆ 8 ಜಿಲ್ಲೆಗಳ ವ್ಯಾಪ್ತಿಯ ಲಾಸ್ ವಿವರ, ನಷ್ಟವಾದಂಥ ವಿವರ ಇಷ್ಟಿದೆ.